ನಮಸ್ಕಾರ ವೀಕ್ಷಕರೇ, RH9 ಟಿವಿಗೆ ಸ್ವಾಗತ. ರಾಮದುರ್ಗ ತಾಲೂಕಿನ ಆರ್ಡೋ ಇಲಾಖೆ ಮುಂದೆ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀನಿವಾಸ್ ಗೌಡ ಪಾಟೀಲ್ ಇವರಿಂದ ಪ್ರತಿಭಟನೆ. ಗ್ರಾಮೀಣ ಪ್ರದೇಶದ ಟ್ರ್ಯಾಕ್ಟರ್ಗಳಲ್ಲಿ DJ ಹಚ್ಚಿ ಅಶ್ಲೀಲ ಹಾಡುಗಳನ್ನು ಹಾಡುವುದು ತಡೆಗಟ್ಟಬೇಕೆಂದು ಆರ್ಡೋ ಇಲಾಖೆ ಮುಂದೆ ಪ್ರತಿಭಟನೆ. ನಾವು 2 ತಿಂಗಳ ಹಿಂದೆ ಇದರ ಬಗ್ಗೆ ಅರ್ಜಿ ಕೊಟ್ಟರು, ಇನ್ನೂ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಅಪಘಾತಗಳು ಆಗಬಾರ್ದು, ಅದಕ್ಕೆ ನಿಮ್ಮ ಜವಾಬ್ದಾರಿ ಭಾಳ ಐತಿ. ನೀವು ಕೆಲಸ ಇಲ್ಲಿವರೆಗೆ ಮಾಡಿಲ್ಲ, ನೀವು ಇನ್ನು ಸ್ವಚ್ಛ ಮಾಡೋಣ, ಆಯ್ತಾ? ಸ್ವಚ್ಛ ಮಾಡೋಣ. ಅವನು ಇದು ಪಲ್ಲುದು ಬೇಡ. ನಾನು ಉಪವಾಸ ಇರ್ತೀನಿ 2 ದಿವಸ 3 ದಿವಸ. ನಮ್ಮ ರೈತರು ನನ್ನ ಬೆಂಬಲಕ್ಕೆ ನನ್ನ ಗ್ರಾಮದವರು ಬಂದಾರ, ಪಾಪ ನಮ್ಮ ಇಡೀ ತಾಲೂಕಿನವರು ಬಂದಾರ, ಡಾಕ್ಟರ್ಸ್ ಬಂದಾರ. ಇಲ್ಲೆಲ್ಲ ಇವರೆಲ್ಲ ಸಾಹಿತ್ಯಾಸಕ್ತ ಎಲ್ಲರೂ ನೊಂದಿದ್ದಾರೆ. ಎಲ್ಲ ಕಡೆ ಸರಿಯಾಗಿ ಬರ್ಬೇಕಿಲ್ಲ. ಮುಂದೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಿಲ್ರಿ ಮುಂದೆ. ಸರ್, ಇವತ್ತು ನಿಮ್ಮ ಅಧಿಕಾರಿಗಳನ್ನ ಹಳ್ಳಿ ಬಿಟ್ಕಾರ ಟ್ರ್ಯಾಕ್ಟರ್ದಾಗ ನೀವು ಇವತ್ತು ಅದು ಆಗಬೇಕು. ಒಂದು ದಿವಸ ಕೆಲಸ ಕತ್ರೆ ಇನ್ನು ಉಳಿದು ಅವೆಲ್ಲ ಗ್ರಾಮ ಪಂಚಾಯತ್ ನೋಟಿಸ್ ಕೊಟ್ಬಿಡ್ತಾರೆ. ಬರೋಬ್ಬರಿ ಮತ್ತೊಂದು ಏನು ಇಲ್ಲಿ ಇವತ್ತು ಮಾಡ್ತಾರೆ. ತಹಸೀಲ್ದಾರ್ ಸಮಕ್ಷ ನೀವು ಲಿಖಿತವಾಗಿ ನನಗೆ ಇವತ್ತು ಅದನ್ನು ಕೊಡ್ರಿ. ಪೊಲೀಸರು ಪಾಪ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಹೇಳಿದ್ನ ಜಂಟಿಯಾಗಿ ನಾನು ಅವ್ರು ನಟ್ರು ಆಗಿಂದ ಭ್ರಷ್ಟಾಚಾರ ಒಳಗೆ ಮುಳುಗಿದ್ರಿ. 2 ತಿಂಗಳಾದ್ರೂ ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ತಕ್ಷಣ ನೀವು ಮಾನವೀಯತೆಯಿಂದ ನಾವೊಬ್ಬ ಸಾಹಿತಿಯಾಗಿ ತಕ್ಷಣ ಇವತ್ತೆಲ್ಲ ಕ್ಲೀನ್ ಮಾಡ್ತಾರೆ ಅಂತೇಳಿ ನೀವು 100ಕ್ಕೆ 100% ತಹಸೀಲ್ದಾರ್ ಸಮಕ್ಷ ನಿಖಿತ್ ದಾಖಲೆ ಕೊಟ್ರೆ ಮಾನವೀಯತೆಯಿಂದ ನಮ್ಮ ಮಕ್ಕಳು ಸರಿಯಾಗಿ ಇವತ್ತು ಲಿಖಿತವಾಗಿ ನಾಳೆಗಂದ್ರೆ 1 ಟ್ರ್ಯಾಕ್ಟರ್ ಒಳಗೆ ಇರೋದಿಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಬರ್ಲಿ DC ಅವ್ರು ಬರ್ಲಿ, ಸಾರಿಗೆ ಮಂತ್ರಿ ಬರ್ಲಿ. ಅವ್ರು ನಾಳೆಗಂದ್ರೆ ಮತ್ತೆ ಸಾರಿಗೆ ಮಂತ್ರಿ ಬರ್ಲಿ, ಮಾಡ್ತೀವಿ ನಾವು ಅದನ್ನೆಲ್ಲ. ಧ್ವನಿವರ್ಧಕಗಳ ಏನು ಅಳವಡಿಸಿ ಶಬ್ದ ಮಾಲಿನ್ಯ ಹೊರಸೂಸವಲ್ಲ ಪ್ರತಿಯೊಂದೂ ಇವ್ರು ಈಗಾಗಲೇ ಕೂಡ್ಸಕ್ಕೆ ಪರ್ಮಿಷನ್ ಇಲ್ಲ, ಯಾವುದೇ ಅನುಮತಿ ಇಲ್ಲ. ಅಕ್ರಮ ಇದು ದೊಡ್ಡ ಮಹಾ ಅಪರಾಧ. ಆ ಅಪರಾಧಕ್ಕೆ ARTOಗಳು ಪ್ರಚೋದನೆ ಮಾಡಿ ಅಪರಾಧ ಒಂದು ಇಲ್ಲಿವರೆಗೂ